ಇದು ಯಾರಿಗೆ ಸೂಕ್ತ ಆಗುತ್ತೆ? ಸೊಕ್ಕು ನಾನು ಅಶ್ವಿನಿ ಮಾಮ ಕೊಡ್ತೀನಿ. ಇಲ್ಲಿ ಅವರು ಅತಿರೇಕಕ್ಕೆ ಹೋಗ್ತಾರೆ. ಅರ್ಥ ಇಲ್ಲ ಸರ್, ಏನೇ ಮಾತಾಡೋದು ವೇಸ್ಟ್ ಸರ್ ಆ ಪರ್ಸನ್ ಜೊತೆ ಮಾತಲ್ಲಿ ಮತ್ತೆ ಇನ್ನೊಬ್ಬರಿಗೆ ನೋವು ಆಗೋ ರೀತಿಯಲ್ಲಿ ಇಲ್ಲಿ ಅವರು ಅತಿರೇಕಕ್ಕೆ ಹೋಗ್ತಾರೆ. ಉಸಿರು ಒಳ್ಳೆ ಅವ್ರು ಯಾವಾಗಲೂ ಇಬ್ಬರ ಜೊತೆ ಚೆನ್ನಾಗಿರ್ತಾರೆ ಸರ್. ವೇದಿಕೆ ಸಿಕ್ಕಿದಾಗ ಅವ್ರನ್ನ ಬೇರೆ ತರ ರೀಸನ್ ಕೊಟ್ಟು ಅವ್ರ ಬಗ್ಗೆ ಹೇಳೋದನ್ನ ನಾನು ನೋಡಿ. ಹಾಯ್ ನಮಸ್ಕಾರ, ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಈಗಿನ ಪ್ರೋಮೋದಲ್ಲಿ ಚಂದ್ರಪ್ರಭಾ ಅವರು ಹೊರಗಡೆ ಬಂದಿದ್ದಾರೆ. ಅದು ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲ ವಾರದಂತೆ ಈ ವಾರನೂ ಕೂಡ ಸ್ವಲ್ಪ ಫನ್ ಹಾಗೆ ಒಂದು ಚಟುವಟಿಕೆಯನ್ನು ಕಿಚ್ಚ ಸುದೀಪ್ ಅವರು ನೀಡಿದ್ದಾರೆ. ಹಾಗೆ ರಿಷಾ ಅವರಿಗೆ ತುಂಬಾನೇ ಕ್ಲಾಸ್ ತಗೊಂಡಿದ್ದಾರೆ. ಮತ್ತೆ ಪ್ರತಿ ವಾರ ರೀತಿ ಈ ವಾರನೂ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಹಾಗೆ ಆ ಚಟುವಟಿಕೆ ಏನಂದ್ರೆ 20 ಹೆಸರುಗಳಿರುವ ನೇಮ್ ಬೋರ್ಡ್ ಇರುತ್ತೆ. ಅದರಲ್ಲಿ ಈ ಹೆಸರು ಯಾರಿಗೆ ಸೂಟ್ ಆಗುತ್ತೆ ಅಂದ್ರೆ ಈ ನೇಮ್ ಯಾರಿಗೆ ಸೂಟೇಬಲ್ ಆಗುತ್ತೆ ಅವರಿಗೆ ನೇಮ್ ಇರುವ ಬೋರ್ಡ್ ಅನ್ನ ಕೊಡಬೇಕು ಅಂತ, ಹಾಗೆ ಕಾರಣ ಹೇಳಬೇಕು ಅಂತ ಹೇಳಿರ್ತಾರೆ. ಹಾಗೆ ಗಿಲ್ಲಿಗೆ ಧ್ರುವಂತ್ ಮತ್ತು ರಾಶಿಕಾ ಅವರು ಇಬ್ಬರು ಕೊಟ್ಟಿದ್ದಾರೆ. ಧ್ರುವಂತ್ ಅತಿರೇಕ ಅಂತ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ ಸರ್, ಕಾಮಿಡಿ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇದ್ರೆ ಒಳ್ಳೆಯದು. ಇವರು ಒಬ್ಬರನ್ನ ಕೆಳಗಿಟ್ಟು ಮಾತಾಡ್ತಾರೆ. ಹಾಗೆ ಅವರಿಗೆ ಮನಸ್ಸಿಗೆ ನೋವಾಗುತ್ತೋ ಇಲ್ಲ ಅಂತ ಅವರಿಗೆ ಅರ್ಥನೇ ಆಗಲ್ಲ. ಅದಕ್ಕೆ ಅವರಿಗೆ ಅತಿರೇಕ ಅಂತ ಕೊಟ್ಟಿದ್ದೇನೆ ಅಂತ. ಇನ್ನು ರಾಶಿಕಾ ಅವರು ಸರ್ ಗಿಲ್ಲಿ ಏನ್ ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ, ಆ ಪರ್ಸನ್ ಹತ್ರ ಮಾತಾಡೋದು ವೇಸ್ಟ್ ಅಂತ ಹೇಳಿ ನಾನು ಅದಕ್ಕೆ ಅವನಿಗೆ ಅರ್ಥಹೀನ ಅಂತ ಕೊಟ್ಟಿದ್ದೇನೆ. ಇದೆಲ್ಲ ಆದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನಡೆದಿದೆ. ನಂತರದಲ್ಲಿ ಧನುಷ್ ಅವರು ಬರ್ತಾರೆ. ಉಸರವಳಿ ಚಂದ್ರಪ್ರಭಾ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಕಾರಣ ಇಷ್ಟೇ, ಇವರು ಒಬ್ಬರ ಜೊತೆ ಚೆನ್ನಾಗೇ ಇರ್ತಾರೆ, ಅವ್ರ ಜೊತೆ ಚೆನ್ನಾಗಿನೂ ಮಾತಾಡ್ತಿರ್ತಾರೆ. ಮತ್ತೆ ಒಂದು ವೇದಿಕೆ ಸಿಕ್ತು ಅಂತ ಅವರ ಬಗ್ಗೆ ಬೇರೆ ರೀತಿನೇ ಮಾತಾಡ್ತಾರೆ. ಅದಕ್ಕೆ ನಾನು ಇವರಿಗೆ ಉಸರವಳಿ ಅಂತ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಅವರ ಬಗ್ಗೆ ಮಾತಾಡಿರೋದನ್ನು ನಾನು ನೋಡಿದ್ದೇನೆ, ಅದಕ್ಕೆ ನಾನು ಉಸರವಳಿ ಅಂತ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ಸುದೀಪ್ ಸರ್ ಒಂದು ಬ್ರೇಕ್ ಕೊಟ್ಟಿರುತ್ತಾರೆ. ಆಗ ಸ್ವಯಂ ತಾವೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಚಂದ್ರಪ್ರಭಾ ಅವರು. ಇಲ್ಲಿ ಧನುಷ್ ಅವರು ಕೊಟ್ಟಿರುವಂತಹ ಕಾರಣದಿಂದ ಅವರಿಗೆ ಮನಸ್ಸಿಗೆ ನೋವಾಗಿದೆ. ಆ ಕಾರಣಕ್ಕೆ ಅವರು ಹೊರಬಂದಿದ್ದಾರೆ. ಎಲ್ಲರೂ ಚಂದ್ರಪ್ರಭಾ ಹೋದ್ರು ಅಂತ ಅವರ ಹಿಂದೆನೇ ಎಲ್ಲರೂ ಓಡಿ ಹೋಗ್ತಾರೆ. ಚಂದ್ರಪ್ರಭಾ ಅಂತ ಕರೀತಿದ್ದಾರೆ. ಆದರೂ ಅವರು ತಿರುಗು ನೋಡದೆ ಹಾಗೆ ತಮ್ಮನ್ನೇ ತಾವೇ ಸ್ವಯಂ ಎಲಿಮಿನೇಷನ್ ಮಾಡಿಕೊಂಡು ಹೊರಬಂದಿದ್ದಾರೆ. ಹೀಗೆ ಕಿಚ್ಚ ಸುದೀಪ್ ಅವರು ಕೊಟ್ಟಿರುವ ಚಟುವಟಿಕೆಯಿಂದ ಕೆಲವು ಜನಕ್ಕೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸುದೀಪ್ ಸರ್ ತಪ್ಪು ಅಂತ ಹೇಳಲ್ಲ. ಹಾಗಾದ್ರೆ ವೀಕ್ಷಕರೇ, ಚಂದ್ರಪ್ರಭಾ ಅವರು ಮಾಡಿದ್ದು ತಪ್ಪ? ಒಂದು ಮನೆ ಅಂತ ಅಂದಮೇಲೆ ಈ ತರ ಮಾತು ಬರುವುದು ಸಹಜ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಚಂದ್ರಪ್ರಭಾ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.